ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಾಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮತ್ತೆ ಸ್ವಾತಿ ವಂಶಿ ಕೈಲಿ ಬಯಸ್ಕೊಳ್ಳೋ ರೀತಿ ಆಗೋಗಿದೆ. ಯಾಕೆಂದರೆ ಮತ್ತೆ ಈಗ ವಂಶಿಗೆ ಸ್ವಾತಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸ್ವಾತಿ ಇದ್ದವಳು ನಮ್ಮ ತಾತನಿಗೆ ಪಗಡೆ ಆಟ ಆಡೋಕ್ಕೆ ಇಬ್ಬರು ಜೊತೇಲಿ ಕೂತ್ಕೊಂಡು ಪಗಡೆ ಆಟ ಆಡಿ ಸಿಕ್ಬಿದ್ದಿದ್ದಾರೆ. ತಾತನಿಗೆ ಅದರಿಂದ ಹುಷಾರಿಲ್ಲ. ಸೊ ಅದಕ್ಕೆ ಮತ್ತಷ್ಟು ಸ್ವಾತಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ವಂಶಿ. ಕೊನೆಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸ್ವಾತಿ ಮತ್ತು ನಮ್ಮ ವಂಶಿ ಈ ಥರ ಕಿತ್ಲಾಡ್ತಾ ಇರೋದು ಸೊ ಮನೆಯವ್ರಿಗೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಆದರೆ ಸ್ವಾತಿ ಈ ಸತಿ ಏನು ಮಾಡ್ತಾಳೆ, ತಾತ ಹುಷಾರಾಗ್ತಾರ? ನೋಡೋಣ ಏನಾಗುತ್ತೆ ಸಂಚಿಕೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಆರಂಭದಲ್ಲಿ ಈ ಕಡೆಗೆ ಸ್ವಾತಿಗೆ ಎದುರು ಬಿದ್ರು ಎಲ್ಲರೂ ಅವಮಾನ ಮಾಡೋದೇ ಆಗೋಗಿರುತ್ತೆ. ಇನ್ನು ಗೀತಾಗೆ ಬಟ್ಟೆ ಕೊಡಿಸಿರೋದು ಸ್ವಾತಿ ಅನ್ನೋದೇ ಗೊತ್ತಾಗ್ಬಿಟ್ಟು ಇನ್ನು ಸ್ವಾತಿ ಹತ್ರ ಬಂದು ಆ ಬಟ್ಟೆನೆಲ್ಲ ಬಿಸಾಕಿ ದೊಡ್ಡ ರಂಪಾಟನ ಮಾಡಾಕ್ಬಿಡ್ತಾಳೆ. ಬೇಕು ಅಂತ ಮಾಡ್ತಾಳೋ ಸುಮ್ಮನೆ ಮಾಡ್ತಾಳೋ ಗೊತ್ತಿಲ್ಲ. ಆದರೆ ಸ್ವಾತಿ ವಂಶಿನ ಮದುವೆ ಆಗಿರೋದು ಗೀತಂಗೆ ಒಂದಿಷ್ಟು ಇಷ್ಟ ಇರಲ್ಲ. ಇವಳು ಸಾವುಕಾರನ ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ನಮ್ಮನ್ನ ಆಡ್ಕೊಳ್ಳೋ ರೀತಿ ಮಾಡ್ತಾಳೆ. ಇವಳು ಕೊಟ್ಟರೆ ನಾವು ಬಟ್ಟೆಗಳು ಹಾಕೋದು ಅಂತೇಳ್ಬಿಟ್ಟು ಬಟ್ಟೆ ತಂದು ಅವಳು ಮುಗಿದ ಮೇಲೆ ಬಿಸಾಕ್ತಾಳೆ. ಮತ್ತು ಪುಳಿಯೋಗರಿ ತಂದು ಕೊಟ್ಲು ಪುಟ್ಟಿ ಅಂತೇಳ್ಬಿಟ್ಟು ಅವಳಿಗೂ ಒಂದಷ್ಟು ಮರ್ಯಾದಿನ ಮಾಡ್ತಾರೆ. ಇನ್ನು ಪದ್ಮಂಗಂತೂ ಹೋಗಿ, ಅಮ್ಮ ನಿನಗೆ ಅವಳು ಮುಖ್ಯನೋ ನಾವು ಮುಖ್ಯನೋ? ಯಾಕಮ್ಮ ಎಷ್ಟು ಹೇಳಿದ್ರು ಅವಳು ಇದರಿಂದನೇ ಹೋಗ್ತಿರಲ್ಲಮ್ಮ, ಅವಳು ನಮ್ಗೆ ಅನ್ಯಾಯ ಮಾಡೋಗಿದ್ದಾಳೆ. ನಾನು ಇಲ್ಲಿ ರೂಪಾಯಿ ಕೂಡಿಕಿ ಮನೆ ಬಿಡಿಸ್ಕೋಬೇಕು ಅಂತ ಇಷ್ಟೊಂದೆಲ್ಲ ಮಾಡ್ತಿದ್ರೆ ನೀವು ಯಾಕಮ್ಮ ಈ ರೀತಿ ನಡ್ಕೋತೀರಾ ಅಂದ್ಬಿಟ್ಟು ಪದ್ಮಂಗೆ ಗೀತಾ ಒಂದಷ್ಟು ವಾರ್ನಿಂಗ್ನ ಕೊಟ್ಟರೆ ಇನ್ನು ಸ್ವಾತಿ ಮನೇಲಿ ಹತ್ಕೊಂಡು ರೂಮ್ಗೆ ಹೋಗ್ತಾಳೆ. ವಂಶಿ ಏನಾದರೂ ಸಾಂತ್ವನ ಹೇಳ್ತಾರ ಅಂದರೆ ವಂಶಿ ಇದ್ದವನು, ಇದೆಲ್ಲ ನಿನ್ಗೆ ಯಾಕೆ ಬೇಕು ಕುಳ್ಳಿ, ನಿಂಗೆ ಇದೆಲ್ಲ ಬೇಕಿತ್ತಾ? ಅವ್ರಿಗೆ ನಿನ್ಕೊಂಡ್ರೆ ಆಗಲ್ಲ, ನೀನು ಯಾಕೆ ಹಿಂಗೆ ಮೇಲ್ ಬಿದ್ದೋಗಿ ಅವ್ರಿಗೆ ಏನೇನೋ ಮಾಡೋಕ್ಕೋತೀಯ, ಬಿಟ್ಬಿಡೆ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಬಿಟ್ಬಿಡಿ. ಅಕ್ಕ ಏನಕ್ಕೆ ಹಿಂಗೆ ಆಡ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಕ್ಕಂಗೆ ನಿಜ ಗೊತ್ತಾದರೆ ಗ್ಯಾರಂಟಿ ಅವಳು ಈ ರೀತಿ ಎಲ್ಲ ಆಡಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾರೆ. ನೀನು ಬುದ್ಧಿ ಕಲಿಯಲ್ಲ ಬಿಡೆ, ಅದೇನಾದರೂ ಮಾಡ್ಕೊಂಡು ಹಾಳಾಗು, ಆದರೆ ನಮ್ಮ ಮನೇಲಿ ಮಾತ್ರ ಜಗಳಗಳನ್ನ ಆಡಬೇಡಿ ಅಂತೇಳ್ಬಿಟ್ಟು ವಂಶಿಯವರು ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತೇಳ್ಬಿಟ್ಟು ನೀವಂತೂ ಒಬ್ರಿಗೆ ನೋವಾಗಿದೆ ಸಾಂತ್ವನ ಹೇಳಬೇಕು ಅನ್ನೋದ್ಬಿಟ್ಟು ಬರೀ ಆಡ್ಕೊಳ್ಳೋದೇ ಆಗೋಯ್ತಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿದ್ರೆ ನಿನಗೇಕೆ ಬೇಕು ಇದೆಲ್ಲ ಅಂತೇಳ್ಬಿಟ್ಟು ವಂಶಿ ಬೈತಾ ಇರ್ತಾರೆ. ಇನ್ನು ಮನೇಲಿ ತಾತ ಅಜ್ಜಿದವರು ಬಿಡೋ ಹೋಗ್ಲಿ ಆಗಿದ್ದಾಯಿತು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಇನ್ನು ಸ್ವಾತಿಗೆ ಬೇಜಾರಾಗ್ತಿರುತ್ತೆ ಅಂತೇಳ್ಬಿಟ್ಟು ತಾತ ಹಾಲಲ್ಲಿ ಕೂತಿರ್ತಾರೆ. ಆ ತಾತ ಬನ್ನಿ ಏನಾದರೂ ಆಟ ಆಡೋಣ ಅಂದಾಗ ಏನು ಆಟ ಆಡೋದು ಸ್ವಾತಿ, ಏನೂ ಆಡೋಕ್ಕಾಗಲ್ಲಮ್ಮ ನಾನು ಅಂತೇಳ್ಬಿಟ್ಟು ಗಣಪತಿ ತಾತ ಹೇಳಿದಾಗ ಯಾಕಾಗಲ್ಲ ಪಗಡೆ ಆಟ ಆಡೋಣ ಅಂತೇಳ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಪಗಡೆ ಆಟನ? ಏನು ಪಗಡೆ ಆಟ? ಇವಾಗ ಆಡೋಕೋದ್ರೆ ನನಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಸ್ವಾತಿ, ಬೇಡ ಅಂದಾಗ ಅಜ್ಜಿದವರು ಹೌದು ಸ್ವಾತಿ, ನಿಮ್ಮ ತಾತನಿಗೆ ಪಗಡೆ ಆಟ ಆಡಿದ್ರೆ ಅವ್ರು ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ ಮತ್ತು ಖುಷಿ ಪಡ್ತಾರೆ, ಅದರಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಬೇಡ ಅಂದಾಗ ತಾತ ನಾನು ಇದನ್ನೆಲ್ಲ ಏನೂ ಆಗಲ್ಲ ಬನ್ನಿ ಅಂತೇಳ್ಬಿಟ್ಟು ಸ್ವಾತಿ ಈ ಕಡೆ ಪಗಡೆ ಆಟ ತಾತ ಮತ್ತು ಸ್ವಾತಿ ತುಂಬ ಖುಷಿಯಾಗಿ ಆಡ್ತಾರೆ. ತಾತಂಗೆ ಸ್ವಾತಿ ತುಂಬಾ ಖುಷಿ ಪಡಿಸ್ತಾ ಇರ್ತಾಳೆ. ಅವಾಗ ನಕ್ಕಿ ತಾತಂಗೆ ಒಂಥರ ತಲೆ ಸುತ್ತಿ ಬಂದು ಎದೆ ಹಿಡ್ಕೊಂಡು ಬಿದ್ದೇ ಹೋಗ್ತಾರೆ. ಇನ್ನು ಅದನ್ನು ನೋಡಿದಂಥ ಅಜ್ಜಿಗೆ ತುಂಬ ಶಾಕ್ ಆಗಿ ಏನಾಗೋಯ್ತು, ನಾನು ಹೇಳಿಲ್ವಾ ಸ್ವಾತಿ ಅವ್ರಿಗೆ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಡಾಕ್ಟ್ರನ್ನ ಕರ್ಸೋಣ ಅಂತ ಹೇಳ್ಬಿಟ್ಟು ವಂಶಿ ಬಾರೋ ಇಲ್ಲಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಾರೆ. ವಂಶಿ ಬಂದು ಏನಾಯ್ತು ಅಂದಾಗ ಯಾರು ಈ ಪಗಡೆ ಆಟದ ಬೋರ್ಡ್ ತೆಗ್ದಿದ್ದು, ಹೇಳಿಲ್ವಾ ತಾತಂಗೆ ಪಗಡೆ ಆಟ ಆಡೋಕ್ಕಾಗಲ್ಲ, ಯಾರು ಇದು ಮಾಡಿದ್ದು ಅಂದಾಗ ಸ್ವಾತಿ ಇದ್ದೋಳು ನಾನೇ ವಂಶಿ ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ ಅಂದಾಗ ಅಲ್ಲ ಕಣೆ ನೀನು ಏನಕ್ಕಿಂತ ಮನೆಗೆ ಬಂದಿದ್ಯಾ, ನಮ್ಮ ತಾತನ ಸಾಯ್ಸಕ್ಕೆ ಬಂದಿದ್ಯಾ, ಹೆಂಗೆ ಹೇಳು, ಎಷ್ಟು ಹೇಳಿದ್ರು ನೀನು ಬುದ್ಧಿ ಕಲಿಯೋದೇ ಇಲ್ಲ ಅಲ್ವಾ, ನಮ್ಮ ತಾತಂಗೆ ಏನಾಗಲ್ವೋ ಅದನ್ನೇ ಮಾಡ್ತೀಯಲ್ಲೇ, ಅವ್ರಿಗೆ ಈಗ ಎದೆ ನೋವು ಅಂತ ಬಿದ್ದಿದ್ದಾರೆ, ಅವ್ರಿಗೇನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ವಂಶಿ ಅವರೇ, ನಾನು ಬೇಕು ಅಂತ ಮಾಡಿಲ್ಲ, ತಾತ ಖುಷಿಯಾಗಿದ್ದರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಗಡೆ ಆಟ ಆಡಿದೆ, ಆದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂದಾಗ ನೋಡೆ ಕೊನೆಯದಾಗಿ ಹೇಳ್ತಿದ್ದೀನಿ, ಇನ್ನೊಂದ್ಸತಿ ನಮ್ಮ ತಾತನ ವಿಚಾರಕ್ಕೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಅಜ್ಜಿ ನಿಮ್ಗೆ ಗೊತ್ತಿದ್ರು ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡ್ರ ಅಂದಾಗ ಅಯ್ಯೋ ಬಿಡೋ ಎಷ್ಟು ಅಂತ ಸ್ವಾತಿಗೆ ಬೈತಿ ಅಂದಾಗ ಸುಮ್ಮನೆ ಇರೋ ಅಜ್ಜಿ, ತಾತಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ಯಾಕೆ ಈ ಥರ ಆಗಿದೆ ಅಂದಾಗ ನೋಡಿ ವಂಶಿ ಅವರೇ ಅವ್ರಿಗೆ ಯಾಕೆ ಈ ರೀತಿ ಆಗಿದೆ ಅಂದರೆ ಅವರು ಪಗಡೆ ಆಟದಲ್ಲಿ ಹೆಚ್ಚು ನಕ್ಕಿದ್ದಾರೆ ಮತ್ತು ಹೆಚ್ಚು ಖುಷಿ ಪಟ್ಟಿದ್ದಾರೆ, ಅವ್ರಿಗೆ ಜಾಸ್ತಿ ಖುಷಿ ಪಟ್ಟರು ಆಗಲ್ಲ, ಜಾಸ್ತಿ ಟೆನ್ಷನ್ ತಗೊಂಡ್ರು ಆಗಲ್ಲ, ಆ ರೀತಿ ಆಗಿರೋದಕ್ಕೆ ಈ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಇನ್ನೂ ಸ್ವಾತಿ ಮೇಲೆ ಕೋಪ ಜಾಸ್ತಿ ಆಗುತ್ತೆ ವಂಶಿಗೆ. ಈಗ ವಂಶಿ ಬೈತಿರೋದಕ್ಕೆ ಸ್ವಾತಿ ತುಂಬಾ ಬೇಜಾರಾಗ್ಬಿಟ್ಟಿದ್ದಾಳೆ. ತಾತ ಎದ್ದು ವಂಶಿಗೆ ಬೈತಾರ, ಇಲ್ಲ ಸ್ವಾತ ಮಾಡಿರೋ ತಪ್ಪು ಸ್ವಾತಿಗೆ ಗೊತ್ತಾಗುತ್ತಾ, ವಂಶಿಗೆ ಸ್ವಾತಿ ಪ್ರೀತಿ ಅರ್ಥ ಆಗುತ್ತಾ? ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.